ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿ ಅಜಿತ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 5 kg ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. 1 ವರ್ಷ ಫ್ರಿಡ್ಜ್ ಇಲ್ಲದೇ ನೀವು ಸ್ಟೋರ್ ಮಾಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು 5 kg ಮಾವಿನಕಾಯಿಗಳನ್ನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡಿದ್ದೀನಿ. ಇಲ್ಲಿ ನಾನು ಹುಳಿ ಮಾವಿನಕಾಯಿ ಹಾಗೆ ತೋತಾಪುರಿ ಮಾವಿನಕಾಯಿ 2 ಮಿಕ್ಸ್ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ನೀಟಾಗಿ ಒಂದು ಬಟ್ಟೆಯಿಂದ ಒರೆಸಿ ನಮಗೆ ಬೇಕಾಗಿರುವಂಥ ಸೈಜಲ್ಲಿ ಮಾವಿನಕಾಯಿ ಹೋಳುಗಳನ್ನ ಕಟ್ ಮಾಡ್ಕೋಬೇಕು. ನಂತರ ನಾವು ಇದನ್ನು ಒಂದು 5 ನಿಮಿಷ ಇದರಲ್ಲಿರುವಂಥ ತೇವಾಂಶ ಹೋಗಲಿಕ್ಕೆ ಬಿಸಿಲನ್ನು ತೋರಿಸ್ಬೇಕು. ಒಂದು 5ರಿಂದ 10 ನಿಮಿಷ ಸಾಕಾಗುತ್ತೆ. ಅಷ್ಟರಲ್ಲಿ ನಾವು ಉಪ್ಪಿನಕಾಯಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮೆಂತೆಕಾಳನ್ನ ಹುರಿತಾ ಇದ್ದೀನಿ. ಎಷ್ಟು ತಗೋಬೇಕು ಅಂದರೆ, ನಾವು ಯಾವ ಬಟ್ಟಲಿಂದ ಅಥವಾ ಯಾವೊಂದು ಅಳತೆಯಿಂದ ನಾವು ಮಾವಿನಕಾಯಿನ ಅಳತೆ ಮಾಡ್ತೀವೋ ಅದೇ ಅಳತೆಯಿಂದ 1/4 ಭಾಗದಷ್ಟು ಮೆಂತೆಕಾಳು ತಗೋಬೇಕು, 3/4 ಭಾಗದಷ್ಟು ಸಾಸಿವೆ ತಗೋಬೇಕು. ಇದು ಕರೆಕ್ಟ್ ಅಳತೆ ಇರುತ್ತೆ. ಇವಾಗ ನಾವು ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೊಂಡು ಬರಬೇಕು. ಇದನ್ನು ನಾವು ಪುಡಿ ಮಾಡಿ ಇಟ್ಕೊಂಡ್ರೆ ಉಪ್ಪಿನಕಾಯಿ ಬೇಗ ಮಾಡ್ಕೋಬೋದು. ಈಗ ನೋಡಿ, ಪುಡಿ ರೆಡಿ ಆಯಿತು. ಮಸಾಲ ಇದು ಉಪ್ಪಿನಕಾಯಿದು. ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಮಾವಿನಕಾಯಿನ ಅಳತೆ ಮಾಡ್ತಾಯಿದ್ದೀನಿ. ಇಲ್ಲಿ 5 kg ಮಾವಿನಕಾಯಿ ಅಂದರೆ ನನಗೆ 4 ಬಟ್ಲಷ್ಟು ಈ ಒಂದು ಮಾವಿನಕಾಯಿ ಹೋಳುಗಳು ಆಯಿತು. 4 ಬಟ್ಲು ಮಾವಿನಕಾಯಿ ಅಂದರೆ 1 ಬಟ್ಲಾಗುವಷ್ಟು ಉಪ್ಪಿನಕಾಯಿ ಮಸಾಲೆ ಬೇಕಾಗುತ್ತೆ. ಈಗ ಅದನ್ನೆಲ್ಲ ಹಾಕಿ 2 ಟೇಬಲ್ ಚಮಚದಷ್ಟು ಎಣ್ಣೆನ ಹಾಕಿ ಮೊದಲು ನಾವು ಇದಕ್ಕೆ ಕೋಟಿಂಗ್ ಮಾಡಬೇಕು. ಇದರಿಂದ ಉಪ್ಪಿನಕಾಯಿ ಹೋಳುಗಳು ಜಾಸ್ತಿ ದಿನ ಅಂದರೆ 1 ವರ್ಷದವರೆಗೂ ಇಟ್ಟರೂ ಕೂಡ ಮೆತ್ತಗಾಗದೆ ಚೆನ್ನಾಗಿರುತ್ತೆ. ಈಗ ನಾವು ಇದರಲ್ಲಿ ಅರಿಶಿನ ಹಾಕ್ಕೋಬೇಕು, 1 ಟೇಬಲ್ ಸ್ಪೂನಷ್ಟು. ಹಾಗೆ ಅಚ್ಚ ಖಾರದ ಪುಡಿ ಹಾಕ್ಕೋಬೇಕು. ಅಚ್ಚ ಖಾರದ ಪುಡಿ ನೀವು ಖಾರಕ್ಕಾಗುವಷ್ಟು ಹಾಕ್ಕೊಳ್ಳಿ. ಇಲ್ಲಿ ಖಾರಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕಿದ್ದೀನಿ, ಹಾಗೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಸೊ ಈ ಒಂದು ಮೆಣಸಿನ ಪುಡಿನ ಹಾಕ್ಕೊಂಡ್ಬಿಟ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಸ್ವಲ್ಪ ಕಡಿಮೆನೇ ಉಪ್ಪನ್ನು ಸೇರಿಸ್ಕೊಳ್ಳಿ. ಆಮೇಲೆ ನೋಡಿಬಿಟ್ಟು ನೀವು 2 ದಿನದ ನಂತರ ನೋಡಿಬಿಟ್ಟು ಮತ್ತೆ ಸೇರಿಸ್ಕೋಬೋದು. ಹಾಗೆ ನಾವು ಇದರಲ್ಲಿ ತಯಾರಿಸಿಟ್ಕೊಂಡಿರುವಂಥ ಮಸಾಲೆ ಪುಡಿನ ಕೂಡ ಹಾಕೋಣ, ಉಪ್ಪಿನಕಾಯಿ ಮಸಾಲೆ ಪುಡಿ. ನಂತರ ಇದರಲ್ಲಿ 2ರಿಂದ 3 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ನೀವು ಹಾಕಿದ್ರೂ ಪರವಾಗಿಲ್ಲ, ಹಾಕದೇ ಇದ್ರೂ ಪರವಾಗಿಲ್ಲ. ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಮೇಲಿಂದ ಒಂದು 2 ಚಮಚದಷ್ಟು ಎಣ್ಣೆನ ಹಾಕ್ಕೋಬೇಕು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಟ್ಟಿಗೆ ಎಣ್ಣೆನ ಹಾಕೋಬೇಡಿ, ಸ್ವಲ್ಪ ಸ್ವಲ್ಪನೇ ನೋಡ್ತಾ ನೀವು ಎಣ್ಣೆನ ಮಿಕ್ಸ್ ಮಾಡಬೇಕು. ಈ ರೀತಿಯಲ್ಲಿ ಮಾವಿನಕಾಯಿ ಹೋಳುಗಳಿಗೆ ಮಸಾಲೆ ಕರೆಕ್ಟಾಗಿ ಹತ್ತಿಸ್ಬೇಕು. ನೋಡ್ತಾ ಇದ್ದೀರಲ್ಲ, ಈ ಮಸಾಲೆ ಅನ್ನೋದು ಪರ್ಫೆಕ್ಟಾಗಿ ಇದಕ್ಕೆ ಸರಿ ಹೊಂದುವಷ್ಟು ಮಸಾಲೆ ರೆಡಿ ಆಯಿತು. ಈಗ ನಾವು ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಇದನ್ನು ಹಾಕೋಣ. ಏರ್ಟೈಟ್ ಕಂಟೈನರಲ್ಲಿ ಹಾಕಿಬಿಟ್ಟು ಮೇಲಿಂದ 1 ಟೇಬಲ್ ಚಮಚದಷ್ಟು ಎಣ್ಣೆನ ಮತ್ತೆ ಹಾಕಿಬಿಟ್ಟು ನಾವು ಇದನ್ನು ಮುಚ್ಚಳ ಮುಚ್ಚಿ 2 ದಿನ ಬಿಡಬೇಕು. 2 ದಿನ ಆದಮೇಲೆ ನಾವು ಇದನ್ನು ಚೆಕ್ ಮಾಡೋಣ. 2 ದಿನಗಳ ಆದಮೇಲೆ ನೋಡಿ, ನಾನು ನಿಮಗೆ ತೋರಿಸ್ತಾ ಇರೋದು ನಮ್ಮ ಉಪ್ಪಿನಕಾಯಿ ರೆಡಿಯಾಗಿದೆ. ಈಗ ನೀವು ತಿನ್ನಬಹುದು ಆರಾಮಾಗಿ. ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀವು ಸ್ವಲ್ಪ ಹೊರಗಡೆ ತಕ್ಕೊಂಡು ಉಪ್ಪು ಸರಿ ಹೊಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ನೀವು ಇಟ್ಕೊಳ್ಬೋದು, ಮತ್ತು ಸ್ವಲ್ಪ ಹಾಕ್ಕೊಳ್ಬೋದು. ಈಗ ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸಿಂಪಲ್ಲಾಗಿ ಕರೆಕ್ಟ್ ಅಳತೆಯಿಂದ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೀವು ಕೂಡ ಮಾಡಿಕೊಂಡು ವರ್ಷ ಇಡೀ ಉಪ್ಪಿನಕಾಯಿ ಎಂಜಾಯ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸೊ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.